ಒಂದು ರೀಲ್ ಶೂಟ್ ಮಾಡೋ ಉದ್ದೇಶ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ಒಂದಷ್ಟು ಪ್ರಾಪರ್ಟೀಸ್ನ ತಗೊಂಡು ಬೈಕಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊರಟಿರೋ ಜಾಗ ಬಂದು ಇದು ಬೂಕುನ್ ಬೆಟ್ಟ. ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಹಿರಿಸವೆ ಹೋಬಳಿಯಲ್ಲಿರೋ ಈ ಬೆಟ್ಟ ಒಂದು ಐತಿಹಾಸಿಕ ಸ್ಥಳವೇ ಆಗಿದೆ. ಬೆಂಗಳೂರು ಮತ್ತು ಹಾಸನ ರಾಷ್ಟ್ರೀಯ ಹೆದ್ದಾರಿ NH75 ಹಿರಿಸವೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟಕ್ಕೆ ನಿಮಗೆ ಗೂಗಲ್ ಮ್ಯಾಪ್ನಲ್ಲಿ ಅಡ್ರೆಸ್ ಸಿಗುತ್ತೆ. ವರ್ಷದ ಆರಂಭ ಜನವರಿ ತಿಂಗಳಲ್ಲಿ ನಡೆಯುವ ಇಲ್ಲಿನ ಜಾತ್ರೆಗೆ ಸುತ್ತಮುತ್ತಲಿನ ಜನಗಳಲ್ಲದೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಜನರು ಇಲ್ಲಿಗೆ ಬರುತ್ತಾರೆ. ವಿಶೇಷತೆ ಅಂದರೆ ಜನಗಳಿಗಿಂತ ದನಗಳೇ ಜಾಸ್ತಿ ಇರುತ್ತವೆ. ಜಾತ್ರೆ ಮುಗಿದ ಒಂದು ದಿನದ ನಂತರ ಹೋದ ನಮಗೆ ಕಾಣಿಸಿದ ಜನಗಳು ಹಾಗೂ ದನಗಳು ಎರಡೂ ಕಡಿಮೆನೆ. ರಾಜ್ಯದ ರೈತರು ತಾವು ಸಾಕಿದ ದೇಸಿ ತಳಿಯಾದ ಹಳ್ಳಿಕಾರ್ ಹೋರಿಗಳನ್ನು ಅಲಂಕರಿಸಿ ಜಾತ್ರೆಯಲ್ಲಿ ಕಟ್ಟಿರುತ್ತಾರೆ. ಹಲವು ಜಿಲ್ಲೆಗಳಿಂದ ಹಲವಾರು ರೈತರು ಹೋರಿಗಳನ್ನು ಖರೀದಿಸುವ ಉದ್ದೇಶದಿಂದ ಇಲ್ಲಿಗೆ ಬಂದಿರುತ್ತಾರೆ. ಅದರಲ್ಲಿ ಕೆಲವು ರೈತರ ಪರಿಚಯ ಇಲ್ಲಿದೆ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ನಮ್ಮ ಹೆಸರು ಕರಿಗೌಡ ಅಂತ. ಕರಿಗೌಡ ಹೇಳಿ ಗೌಡ್ರೆ, ಎಲ್ಲಿಂದ ಬಂದಿದ್ದು ನೀವು? ಪಾಂಡುಪುರ ತಾಲೂಕು, ಮೇಲ್ಕೋಟೆ ಹೋಬಳಿ, ಮಂಡ್ಯ ಜಿಲ್ಲೆ. ನಾವು ಪಾಂಡುಪುರದ ಹತ್ರ ನರಳ್ಳಿಯಿಂದ ಮಾಡ್ರಳ್ಳಿಯಿಂದ ಬಂದಿದ್ದೀರಿ. ಹುಲಿಕೆರೆ ಕೊಪ್ಪಳು ಅಂತ. ಪ್ರತಿಯೊಂದು ಎಲ್ಲಾ ಮನುಷ್ಯರಿಗೂ ಹಳ್ಳಿ ಕಾರ್ ಕಟ್ಟಬೇಕು ಅಂತ ಈಗ ಒಟ್ಟು ಸಂತೋಷ ಏನ್ ಇದ್ ಮಾಡ್ತಾ ಇದಾರೆ. ಅದ್ರ ಮೇಲೆ ಎಲ್ಲ ನಮ್ಮ ಯುವಕರು ಹಳ್ಳಿ ಕಾರ್ಗೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಈಗ ಯುವಕರೇ ಹಳ್ಳಿ ಕಾರ್ ಕಟ್ಟಬೇಕು ಅಂತ ಒಂದು ಮನಸ್ಸು ಬಂದಿದೆ. ವ್ಯಾಪಾರ ನಾವು 1.5 ಹೇಳ್ತಾ ಇದ್ದೀವಿ. ನಾವು 85 ಬಂದ್ರೆ ಕೊಡ್ತೀವಿ ಸರ್. ಇದು ಅಲ್ಲಾಗೈತೆ, ಎರಡಲ್ಲಾಗೈತೆ. ಎರಡಲ್ಲು. ಇದ್ರ ಏಜ್ ಎಷ್ಟು ಅಂತ ಫೋನ್ ಹತ್ರ ಬಂದ್ರೆ ಫೋನ್ ನಂಬರ್ ಏನಾದ್ರು ಕೊಡ್ತೀರಾ ಕೊಡ್ರೆ? ಕೊಡ್ತೀವಿ. ಹೇಳಿ ಹೇಳಿ ಫೋನ್ ನಂಬರ್ ಹೇಳಿ. 8088184678 9945603736. ಹೇಳಿ ಹೇಳಿ ಅಣ್ಣ. 900853941. ಎತ್ಕೊಳ್ಳಿ, ವ್ಯಾಪಾರ ಹೆಂಗೆ ನಡೀತಾ ಇದೆ ಅಣ್ಣ? ಹೌದಾ? ಎಷ್ಟು ವರ್ಷದ ಹೋರಿ ಅಣ್ಣ ಇದು? 3 ವರ್ಷದ ಹೋರಿಗಳು. ಮನೇಲೆ ಹುಟ್ಟಿದ್ದಾವ, ನೀವು ತಂದಿದ್ದ? ಹೌದಾ? ಎಷ್ಟು ಜೊತೆ ಹೋರಿ ತಂದಿದ್ರಿ ಅಣ್ಣ? ಎಷ್ಟು ವ್ಯಾಪಾರ ಅದು? ಒಂದು ಜೊತೆ ಐತೆ, 2 ಜೊತೆ ವ್ಯಾಪಾರ ಮಾಡಿದಿರಿ. ಎಲ್ಲ ಬಸವಣ್ಣ, ಕಮ್ಮಿಯವು ಬಸವಣ್ಣ, ಜಾಸ್ತಿ ರೈಟವು ಬಸವಣ್ಣ. ಇದೆಲ್ಲದ್ರ ಮಧ್ಯೆ ನಾವು ಒಂದು ರೀಲ್ ಶೂಟ್ ಮಾಡೇ ಬಿಟ್ವಿ. ಹೆಂಗೆ ಗೊತ್ತಾ? ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾಟ್. ನಮ್ಮ ವಿಕಟ ಕವಿ ಯೋಗರಾಜ್ ಭಟ್ರು ಬರೆದಿರೋ ಈ ಒಂದು ಅದ್ಭುತ ಸಾಲಿನ ಅರ್ಥ ನಿಜವಾಗ್ಲೂ ನಮಗೆ ಸಗಣಿ ಮಧ್ಯೆ ಹೋದಾಗ್ಲೇ ಅರ್ಥ ಆಗಿದ್ದು. ಸಗಣಿಯಾಣೆಗೂ ಮನ್ಸಲ್ಲಿ ಚೂರು ಗಲೀಜು ಇರದವರು ನಾವು ಕಾಲ್ಗಂಟಿರೋ ಸಗಣಿನ ತೊಳ್ಕೊಂಡು ಮತ್ತೆ ಒರೆಸ್ಕೊಂಡು ಬೆಟ್ಟದ ಮೇಲಿರೋ ದೇವಸ್ಥಾನ ಕಡೆ ಹೊರಟ್ವಿ. ಅಷ್ಟೇ. ನಾವು ಹೋಗಿದ್ದು ಸ್ವಲ್ಪ ತಡ ಆಗಿದ್ರಿಂದ ಜನನೂ ಇರಲಿಲ್ಲ, ಜಾತ್ರೆನೂ ಮುಗ್ದೋಗಿತ್ತು. ಜನ ಇಲ್ಲದೆ ಇರೋ ಜಾತ್ರೆ ಮಧ್ಯೆ ನಾವು ದಾರಿ ಹುಡುಕ್ತಾ ಬೆಟ್ಟದ ಮೇಲ್ಗಡೆ ಸಾಗಿದ್ವಿ. ದೇವಸ್ಥಾನದ ಮುಂಭಾಗದಲ್ಲಿ ಕಾಣುವ ಈ ಶಿಲ್ಪವು ಒಂದು ಪುರಾಣದ ಕಥೆಯನ್ನು ಹೇಳುತ್ತದೆ. ಈ ಕತೆ ಗೊತ್ತಿದ್ದವರು ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡೋಣ. ದೇವಸ್ಥಾನದ ಆವರಣದ ಸುತ್ತ ಹೆಜ್ಜೆ ಹಾಕುತ್ತಾ ನೋಡಿದಾಗ ದೇವಸ್ಥಾನದ ಆವರಣವು ಸುಂದರವಾಗಿದೆ, ಸುಸರ್ಜಿತವಾಗಿದೆ. ಅಷ್ಟೇ ಅಲ್ಲದೆ ಭಕ್ತಿಯ ಮಹಾಪೂರ ಎದ್ದು ಕಾಣುತ್ತದೆ. ಬೂಕದ ರಂಗನಾಥ ಸ್ವಾಮಿಯವರಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ನಾವು ಸ್ವಾಮಿಯವರ ಆಶೀರ್ವಾದ ಪಡೆದುಕೊಂಡ್ವಿ. ಇಷ್ಟು ಭಕ್ತಿಗಳ ಮಧ್ಯೆ ನಾವು ಭಕ್ತಿಯಿಂದ ಕೈ ಮುಗಿದು ಇನ್ನೊಂದು ಭಕ್ತಿಯಿಂದ ಒಂದು ಶಾಟ್ ತಗೊಂಡ್ವಿ. ಪುರ್ಸೊತ್ತಿದ್ದಾಗ ಒಂದ್ಸಲ ಅಥವಾ ಪುರ್ಸೊತ್ತು ಮಾಡ್ಕೊಂಡು ಒಂದ್ಸಲ ಯಾವಾಗಾದರೂ ಆಯಿತು ದೇವಸ್ಥಾನಕ್ಕೆ ಬಂದು ಒಂದ್ಸಲ ಭಕ್ತಿಯಿಂದ ಗಂಟೆ ಹೊಡೀರಿ. ಸದ್ಯಕ್ಕೆ ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಗಂಟೆ ಹೊಡೀರಿ. ಥ್ಯಾಂಕ್ ಯು.